ದೊಡ್ಡಬಳ್ಳಾಪುರಕ್ಕೆ ಗೌರವ ಬರೋದು ನಿಮ್ಗೆ ಬೇಕಾಗಿಲ್ಲ, ದೊಡ್ಡಬಳ್ಳಾಪುರ ಸೀರೆಗೆ ಬ್ರ್ಯಾಂಡ್ ಬರೋದು ನಿಮ್ಗೆ ಬೇಕಾಗಿಲ್ಲ, ನಿಮ್ಮ ತಲೆಯಲ್ಲಿ ಏನೋ ಬೇರೆ ಉದ್ದೇಶ ಇಟ್ಕೊಂಡು ನೀವು ಈ ಥರ ಮಾತಾಡ್ತಾ ಇದ್ದೀರ ಅಂತ ನಮ್ಮ ಒಂದು ಉತ್ತರ ಇದು ನಿಮ್ಮ ಪ್ರಶ್ನೆಗೆ. ನಮ್ಮ ಕೂಲಿ ಕಾರ್ಮಿಕರಿಗೆ ಏನು ಮಾಡಿದ್ರು ಸ್ವಾಮಿ ನೀವು? ಗಬ್ಬೆ ಬಿಡಿಸ್ಬಿಡೋಣ ಅಂತ ಹೇಳಿದ್ರಲ್ಲ, ಕೂಲಿ ಕಾರ್ಮಿಕ ಆಪಾದನೆ ಹಾಕಿದ್ರಲ್ಲ. ಇನ್ಮೇಲೆ ದಯವಿಟ್ಟು ವೀಡಿಯೋ ಬೇಡ, ದಯವಿಟ್ಟು ಫೋನ್ ನಂಬರ್ ಐತೆ, ನೇರ ಮಾತಾಡೋಣ. ಕಾರ್ಮಿಕರು ಹೇಳೋದು ಕೆಲವೇ ಸಮಸ್ಯೆಗಳು ಸ್ವಾಮಿ. ಒಂದು, ವಲಸೆಯಿಂದ ಕೆಲಸ ಕಳ್ಕೊತಾ ಇದ್ದೀವಿ, ಕೂಲಿ ಕಡಿಮೆ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳಿದ್ರೆ ನೇಕಾರ ಸಮ್ಮಾನ ಯೋಜನೆದು ದುಡ್ಡು ಬರ್ತಾ ಇಲ್ಲ ಅಂತ. ಸ್ವಾಮಿ, ನೀವು ಕಾರ್ಮಿಕರ ಪರವಾಗಿ, ನೇಕಾರ ಕಾರ್ಮಿಕರ ಪರವಾಗಿ ಏನೇನು ಕೆಲಸ ಮಾಡಿದ್ದೀರಾ? ನಮ್ಮ ದೊಡ್ಡಬಳ್ಳಾಪುರ ಸೀರೆನ ಬ್ರ್ಯಾಂಡೆಡ್ ಮಾಡ್ರಪ್ಪ ಅಂದರೆ ಇವರು ಯಾರೋ ಒಂದು 2-3 ಸೂರತ್ ಸೀರೆ ಮಾಡೋದು ಅಂದ್ಬಿಟ್ಟು ದೊಡ್ಡಬಳ್ಳಾಪುರ ಮತ್ತು ಕರ್ನಾಟಕ ತುಂಬ ಸೂರತ್ ಸೀರೆ ಅಂತ ನೀವೇ ಬ್ರ್ಯಾಂಡೆಡ್ ಮಾಡೋದು ಹೊರಟಿದ್ದೀರಲ್ಲ ಸ್ವಾಮಿ. ಕರ್ನಾಟಕದ ಪ್ರೀತಿಯ ಜನರಿಗೆ ನಮಸ್ಕಾರ, ಅದರಲ್ಲೂ ಕೂಲಿ ನೇಕಾರ ಕಾರ್ಮಿಕರಿಗೆ ವಿಶೇಷವಾದ ನಮಸ್ಕಾರ. ನಾವಿವತ್ತು ದೊಡ್ಡಬಳ್ಳಾಪುರದಲ್ಲಿದ್ದೀವಿ. ನಾವೆಲ್ಲ ದೊಡ್ಡಬಳ್ಳಾಪುರದ ನೇಕಾರ ಕಾರ್ಮಿಕರು. ನಾವೆಲ್ಲ ಸೇರೋ ಉದ್ದೇಶ ಒಂದೇ. ದೊಡ್ಡಬಳ್ಳಾಪುರದಲ್ಲಿ ಸೀರೆ ಸಂತೆ ಆಯಿತು. ಆ ಸೀರೆ ಸಂತೆಯಲ್ಲಿ ಸೂರತ್ ಸೀರೆಗಳು ಮಾರಾಟ ಆದರೂ ಕೂಲಿ ಕಾರ್ಮಿಕರು ಯಾಕೆ ಪ್ರಶ್ನೆ ಕೇಳಿಲ್ಲ ಅಂತ ಹೇಳಿ ಕರ್ನಾಟಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು ಒಬ್ಬರು ವ್ಯಕ್ತಿ ಇದ್ದಾರೆ. ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ನಾವು, ನಮ್ಗೆ ಇಷ್ಟ ಇಲ್ಲ. ಅವ್ರು ನಮಗೆ ಪ್ರಶ್ನೆ ಕೇಳಿದ್ರೆ ಯಾಕೆ ಕೇಳಿಲ್ಲ ಅಂತ. ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ಸ್ವಾಮಿ ನೀವು ಕಾರ್ಮಿಕರ ಪರವಾಗಿ, ನೇಕಾರ ಕಾರ್ಮಿಕರ ಪರವಾಗಿ ಏನೇನು ಕೆಲಸ ಮಾಡಿದ್ದೀರಾ? ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಪ್ರಶ್ನೆ. ನೇಕಾರ ಗುರುತಿನ ಚೀಟಿ ಬಗ್ಗೆ ಧ್ವನಿ ಎತ್ತಿದ್ದು ನಾವು. ಅದಾದಮೇಲೆ ನೇಕಾರ ಸಮ್ಮಾನ ಯೋಜನೆ ಬಂತು. ನಾನು ದಾಖಲೆ ಸಮೇತ ನಿಮ್ಗೆ ಹೇಳ್ತಾ ಇದ್ದೀನಿ. TB ಕ್ರಾಸು IBಯಲ್ಲಿ ನಾಗರಾಜು ಅಂತೇಳಿ ವಿಜಯ ಕರ್ನಾಟಕ ಪತ್ರಿಕೆ ವರದಿಗಾರರು ಅವರು ಸಂವಾದ ಅನ್ನೋ ಕಾರ್ಯಕ್ರಮ ಮಾಡಿದರು. ಅವತ್ತು ಮಾಜಿ ಶಾಸಕರು ವೆಂಕಟರಮಯ್ಯ ಅವರಿದ್ದರು, ಆಮೇಲೆ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷರು ಹನುಮಂತರಾವ್ ಇದ್ದರು, ಹೇಮಂತ್ ರಾಜ್ ಅವರಿದ್ದರು, ನೇಕಾರ ಸಮಿತಿ, ಆಮೇಲೆ ತಾವು ಕೂಡ ಇದ್ರಿ. ಅಲ್ಲಿ ನಾವು ಧ್ವನಿ ಎತ್ತಿದ್ವಿ, ನೇಕಾರ ಗುರುತಿನ ಚೀಟಿ ಬೇಕು ನಮಗೆ ಅಂತ. ಅಲ್ಲಿವರೆಗೂ ನೀವೇನು ಮಾಡಿದ್ರಿ? ಸಂಘದ್ದೊಂದು ಸದಸ್ಯತ್ವದ ಕಾರ್ಡ್ ಕೊಟ್ಟು ಇದೇ ಗುರುತಿನ ಚೀಟಿ ಅಂತ ಸುಳ್ಳು ಹೇಳಿ ನೇಕಾರ ಕಾರ್ಮಿಕರಿಗೆ ಬಾಯಿಗೆ ಮಣ್ಣು ಮುಗಿಸಿದ್ರಿ. ಇದು ದೊಡ್ಡಬಳ್ಳಾಪುರದ ಎಲ್ಲ ನೇಕಾರ ಕಾರ್ಮಿಕರಿಗೆ ಈ ಸತ್ಯ ಗೊತ್ತಾಗಿದೆ. ಇನ್ಮೇಲೂ ನಿಮ್ಮದು ಒಂದಷ್ಟು ನಾಟಕಗಳು ನಡೆಯಲ್ಲ ಸರ್. ನೇರ ಬನ್ನಿ ಸರ್, ಮಾತಾಡೋಣ. ಯಾಕೆ ಸರ್ ವೀಡಿಯೋ ಮಾಡಿಗಳು ಬಿಡ್ತಾ ಇದ್ದೀರಾ? ನಾವು ಪ್ರಶ್ನೆ ಮಾಡಿದ್ದೀವಿ ಸರ್, ಅಲ್ಲಿ ಕೇಳಿದ್ವಿ. ನಾವು ಇದ್ವಿ. ಸ್ಥಳೀಯರು ನೈದಿರೋ ಸೇರೆ ಮಾತ್ರ ಮಾರಾಟ ಆಗಬೇಕು ಅಂತ ಬೇಕಾದ್ರೆ ಹೋಗಿ ಕೇಳಿ. ಅಲ್ಲಿ ಸಮಿತಿಯಲ್ಲಿ ಕೂಲಿ ಕಾರ್ಮಿಕರ ಪರವಾಗಿ ನಾವು 4 ಜನ ಹೋಗಿದ್ವಿ. ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ತಯಾರಾಗೋ ಸೇರೆ ಮಾತ್ರ ಮಾರಾಟ ಆಗಬೇಕು, ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆಗಿದೆ, ನೀವು ಕೂಡ ಬಂದಲ್ಲಿ ಪ್ರಶ್ನೆ ಕೇಳ್ಬೋದಾಗಿತ್ತಲ್ಲ ಸರ್. ನೀವು ಹೋಗಿ ಮಂತ್ರಿಗಳನ್ನ ಭೇಟಿ ಆಗ್ತೀರಾ, ಸಚಿವರನ್ನ ಭೇಟಿ ಆಗ್ತೀರಾ, ಶಾಸಕರುಗಳನ್ನ ಭೇಟಿ ಆಗ್ತೀರಾ, ಎಲ್ಲೆಲ್ಲೋ ದೂರ ಹೋಗಿ ಭೇಟಿ ಆಗ್ತೀರಾ. ಇಲ್ಲಿರೋ ಶಾಸಕರನ್ನ ಭೇಟಿಯಾಗಿ ಒಂದು ಮನವಿ ಪತ್ರ ಕೊಡ್ಬೋದಾಗಿತ್ತಲ್ಲ ಸರ್. ಯಾಕೆ ನಿಮಗೆ ಅವಾಗ ಮನಸ್ಸು ಬರಲಿಲ್ವಾ? ಸೀರೆ ಸಂತೆ ಆದಮೇಲೆ ಇವಾಗ ಪ್ರಶ್ನೆ ಕೇಳ್ತಾ ಇದ್ದೀರಂದರೆ ನಿಮ್ಮ ಉದ್ದೇಶ ದೊಡ್ಡಬಳ್ಳಾಪುರಕ್ಕೆ ಗೌರವ ಬರೋದು ನಿಮ್ಗೆ ಬೇಕಾಗಿಲ್ಲ, ದೊಡ್ಡಬಳ್ಳಾಪುರ ಸೀರೆಗೆ ಬ್ರ್ಯಾಂಡ್ ಬರೋದು ನಿಮ್ಗೆ ಬೇಕಾಗಿಲ್ಲ, ನಿಮ್ಮ ತಲೆಯಲ್ಲಿ ಏನೋ ಬೇರೆ ಉದ್ದೇಶ ಇಟ್ಕೊಂಡು ನೀವು ಈ ಥರ ಮಾತಾಡ್ತಾ ಇದ್ದೀರಂತ ನಮ್ಮ ಒಂದು ಉತ್ತರ ಇದು ನಿಮ್ಮ ಪ್ರಶ್ನೆಗೆ. ನಿಮಗೆ ದೊಡ್ಡಬಳ್ಳಾಪುರದ ಒಂದು ಗೌರವ ಬೇಕು ಅಂತಿದ್ರೆ ನೀವು ಸೀರೆ ಸಂತೆ ಆದಮೇಲೆ ಮಾತಾಡ್ತಾ ಇರಲಿಲ್ಲ, ಮುಂಚೆನೇ ಮಾತಾಡ್ತಾ ಇದ್ದೀರಿ ಅಲ್ವಾ? ನೋಡಿ ಸರ್, ಈ ಥರ ನಾವು ಸೂರತ್ ಸೀರೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಹೊರದ ಸೀರೆಗಳು ಮಾರಾಟ ಮಾಡ್ತಾರೆ, ದಯವಿಟ್ಟು ಈ ಸಂತೆಯಲ್ಲಿ ಅವಕಾಶ ಮಾಡಿಕೊಡ್ಬೇಡಿ ಅಂತ ನೀವು ಶಾಸಕರ ಹತ್ರ ಒಂದು ಅರ್ಜಿ ಕೊಡ್ಬೋದಾಗಿತ್ತು. ಯಾಕೆ ಕೊಡ್ಬೋದಾಗಿತ್ತಲ್ಲ? ದಯವಿಟ್ಟು ನೀವು ಕೂಲಿ ಕಾರ್ಮಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಇಂಥ ಕೆಲಸ ಮಾಡಬೇಡಿ ಸರ್. ನೀವು ಹಿರಿಯರಿದ್ದೀರಾ, ಬನ್ನಿ ಸರ್, ನೇರ ಮಾತಾಡೋಣ ಬನ್ನಿ ಸರ್. ಕುತ್ಕೊಂಡು ನಮ್ಮ ಸಮಸ್ಯೆಗಳು ನಾವು ಹೇಳ್ಕೊತೀವಿ. ನಿಮ್ಗೆ ನ್ಯಾಯ ಕೊಡಿಸೋದ್ರೆ ಕೊಡಿಸಿ. ಅದು ಬಿಟ್ಟು ಪಾಪ ಕೂಲಿ ಮಾಡ್ಕೊಂಡು ಬದುಕ್ತಾ ಇದ್ದೀವಿ, ನಮ್ಮನ್ನು ಟಾರ್ಗೆಟ್ ಮಾಡಿಬಿಟ್ಟು ಯಾಕೆ ಸರ್? ನೀವು ದೊಡ್ಡವರಿದ್ದೀರಾ, ಹಿರಿಯರಿದ್ದೀರಾ, 25 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಾ ಪಾಪ. ನಿಮ್ಮನ್ನು ಎದುರಾಕೊಂಡು ನಾವು ಬದುಕಾಗತ್ತೆ ಸರ್? ನ್ಯಾಯ ಕೊಡಿಸಿ ಬನ್ನಿ ಸರ್. ನಮಗೆ ಕೋವಿಡ್ ಟೈಮಲ್ಲಿ ತೆಗೆದಾಕಿರೋ ಕೂಲಿ ಇದುವರೆಗೂ ಕೊಟ್ಟಿಲ್ಲ, ಅದ್ರ ಬಗ್ಗೆ ನೀವು ಧ್ವನಿ ಎತ್ತಾ ಇಲ್ಲ. ನೇಕಾರ ಸಮ್ಮಾನ ಯೋಜನೆ ಹಣ ಎಷ್ಟೋ ಜನಕ್ಕೆ ಬಂದಿಲ್ಲ ಸ್ವಾಮಿ, ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ. ಸ್ಥಳೀಯರಿಗೆ ಕೆಲಸ ಕೊಡ್ತಾ ಇಲ್ಲ ಸ್ವಾಮಿ ಮಾಲೀಕರು, ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ. ಸೂರತ್ ಸೀರೆ ಹೋರಾಟ ಮಾಡಿದ್ರಿ, ಬಂದ್ ಮಾಡಿದ್ರಿ. ಸೂರತ್ ಸೀರೆ ಮಾರೋರ್ನೇ ಜೊತೆಗಿತ್ತು ಬಂದ್ ಮಾಡಿದ್ರಿ. ಇಡೀ ಕರ್ನಾಟಕ ಜನತೆ ಗೊತ್ತಿದೆ, ಅದರಲ್ಲೂ ದೊಡ್ಡಬಳ್ಳಾಪುರದ ಪ್ರತಿಯೊಬ್ಬರು ಗೊತ್ತಾಗಿದೆ. ನಿಮ್ಮ ಬಂಡವಾಳ ಏನು ಅಂತ ಗೊತ್ತಾಗಿದೆ, ನಿಮ್ಮ ಹೋರಾಟದ ಹಾದಿ ಏನು ಅಂತ ಗೊತ್ತಾಗಿದೆ, ಉದ್ದೇಶಗಳಂತ ಗೊತ್ತಾಗಿದೆ. ದಯವಿಟ್ಟು ಅವ್ರನ್ನೆಲ್ಲ ನೀವು ಎದುರಾಕೊಳ್ಳೋಕ್ಕಾಗಲ್ಲ ಅಂತೇಳಿ ಈಗ ಕೊನೆಗೆ ಕೂಲಿ ಕಾರ್ಮಿಕರ ಜೊತೆಗೆ ಬಂದಿದ್ದೀರಾ. ನನಗೆ ಭಾಳ ಸಂತೋಷ ಆಗಿದೆ. ಏನಂದರೆ ಇದುವರೆಗೂ ನೇಕಾರರು ಅಂತ ಇದ್ರು ಸರ್. ಈಗ ಮೊನ್ನೆ ಮಾಧ್ಯಮಗಳಿಗೆ ನಾನು ತುಂಬ ಧನ್ಯವಾದ ಸಲ್ಲಿಸ್ತೀನಿ. ನಿಮ್ಮ ಮೂಲಕ ಅವರು ನೇಕಾರ ಕೂಲಿ ಕಾರ್ಮಿಕರು ಅನ್ನೊಂದು ಪದ ಬಳಸಿದ್ದಾರೆ. ಅದಕ್ಕೆ ಮಾಧ್ಯಮದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶಾಸಕರು ದೊಡ್ಡಬಳ್ಳಾಪುರಕ್ಕೆ ಸೀರೆಗೆ ಒಂದು ಬ್ರ್ಯಾಂಡ್ ಬರಬೇಕು ಅಂತ ಸೀರೆ ಸಂತೆ ಕಾರ್ಯಕ್ರಮ ಮಾಡಿದ್ರು ಸರ್. ಅವರು ಸೀರೆ ವ್ಯಾಪಾರಸ್ಥರಲ್ಲ ಅಥವಾ 106 ಮಗ್ಗದ ಮಾಲೀಕರಲ್ಲ ಸರ್. ಅವರು ಶಾಸಕರಾಗಿ ಅವರ ಕ್ಷೇತ್ರಕ್ಕೆ, ಆ ಕ್ಷೇತ್ರದ ಜನರಿಗೆ, ಕಾರ್ಮಿಕರಿಗೆ ಒಳ್ಳೇದಾಗಬೇಕು ಅಂತ ಬಯಸೋದು ಅವರ ಕರ್ತವ್ಯ, ಅವರ ಧರ್ಮ. ಅವ್ರು ಮಾಡಿದ್ದಾರೆ. ಅದು ಜವಾಬ್ದಾರಿನ ಒಂದು ಸಮಿತಿ ಅಂತ ಮಾಡಿದ್ರು ಸರ್. ನೇಕಾರ ಸೀರೆ ಸಂತೆ ಸಮಿತಿ ಅಂತ ಮಾಡಿದ್ರು ಸರ್. ಆ ಸಮಿತಿಯಲ್ಲಿ ಎಲ್ಲ ಇದ್ದಿದ್ದೆ ದೊಡ್ಡಬಳ್ಳಾಪುರದ ನೇಕಾರ ಮಾಲೀಕರಲ್ವ ಸರ್. ಅವ್ರ ಜೊತೆ ಸೇರಿಕೊಂಡು ಈಗೇನು ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ, ಸೂರತ್ ಸೀರೆ ಮಾರಾಟ ಆಯಿತು ಸೂರತ್ ಸೀರೆ ಅಂತ, ಅವ್ರನ್ನ ಪ್ರಶ್ನೆ ಕೇಳ್ಬೋದಾಗಿತ್ತಲ್ಲ, ತಡೆಯುವಂಥ ಪ್ರಯತ್ನ ಮಾಡ್ಬೋದಾಗಿತ್ತಲ್ಲ ಸರ್. ಎಲ್ಲೆಲ್ಲೋ ದೂರ ಊರಿಗೆ ಹೋಗಿ ಅರ್ಜಿಗಳು ಕೊಡ್ತಾರಲ್ಲ ಸರ್, ಇವರು ಮನವಿ ಪತ್ರ ಕೊಡ್ತಾರಲ್ಲ ಸರ್, ಇಲ್ಲೂ ಕೊಡ್ಬೋದಾಗಿದ್ದಲ್ಲ ಒಂದು. ಯಾಕೆ ಕೊಡಲಿಲ್ಲ ಅವರು?
ಸೂರತ್ ಸೀರೆ ಏನೋ ಸೀರೆ ಸಂತೆ ಕಾರ್ಯಕ್ರಮವಾಗಿ ಮುಂಚೆ ಇವೆಲ್ಲ ಮಾತಾಡಿದ್ರೆ ನಿಜವಾಗ್ಲೂ ನಾವು ಇವ್ರನ್ನ ಗೌರವಿಸ್ತಾ ಇದ್ವಿ, ದೊಡ್ಡಬಳ್ಳಾಪುರ ಜನರು ಇವ್ರನ್ನ ಗೌರವಿಸ್ತಾ ಇದ್ವಿ. ಇವಾಗ ಇವ್ರು ಮಾತಾಡಿ ಇವ್ರ ಗೌರವವನ್ನು ಇವರೇ ಹಾಳು ಮಾಡ್ಕೊತಾ ಇದೆ. ಇದಕ್ಕೆ ನಾವು ಹೊಣೆ ಅಲ್ಲ. ದಯವಿಟ್ಟು ಮತ್ತೊಮ್ಮೆ ಕೂಲಿ ಕಾರ್ಮಿಕರನ್ನ ದಯವಿಟ್ಟು ಟಾರ್ಗೆಟ್ ಮಾಡಬೇಡಿ ಸರ್. ಬನ್ನಿ ನೇರವಾಗಿ ಬನ್ನಿ ಮಾತಾಡೋಣ. ಥ್ಯಾಂಕ್ ಯು. ನೇಕಾರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ಟಿ ವಿ ವೆಂಕಟೇಶ್ ಅವರು. ನಾನು ಅದಾಗಿದ್ದೀನಿ, ನಿಮಗೂ ಗೊತ್ತು. ಇವಾಗ ನಾವು ಕೂಲಿಯರಾಗಿದ್ದೀವಿ. ನಾವೇ ನಿಮ್ಮ ಜೊತೆಯಲ್ಲಿ 100 ಜನನ ಮೆಂಬರ್ಶಿಪ್ ಮಾಡಿ ಸೇರಿಸಿದ್ವಿ ಯಾವಾಗ ಕೊರೋನಾ ಟೈಮ್ನಾಗೆ. ನಮ್ಮ ಕೂಲಿ ಕಾರ್ಮಿಕರಿಗೆ ಏನು ಮಾಡಿದ್ರು ಸ್ವಾಮಿ ನೀವು? ಗಬ್ಬೆ ಬಿಡಿಸ್ಬಿಡೋಣ ಅಂತ ಹೇಳಿದ್ರಲ್ಲ, ಕೂಲಿ ಕಾರ್ಮಿಕ ಆಪಾದನೆ ಹಾಕಿದ್ರಲ್ಲ. ಇನ್ಮೇಲೆ ದಯವಿಟ್ಟು ವೀಡಿಯೋ ಬೇಡ, ದಯವಿಟ್ಟು ಫೋನ್ ನಂಬರ್ ಐತೆ, ನೇರ ಮಾತಾಡೋಣ. ಆಯ್ತಾ? ಟಿ ವಿ ವೆಂಕಟೇಶ್ ಅವರೇ ಆಫೀಸ್ ತೆಗೆದಿದ್ದೀವಿ, ಬನ್ನಿರಿ ನೇರ ಮಾತಾಡೋಣ. ನಾವು ನಿಮ್ಮ ಹೋರಾಟಕ್ಕೆ ಬಂದಿಲ್ಲ ಅಂತ ಆಪಾದನೆ ಮಾಡಿದ್ರಲ್ಲ, ನೀವೇ ಆಫೀಸಿಗೆ ಬಂದು ನಾವು ನಿಮಗೆ ತಿಳಿಸಿದ್ವಿ. ನಾವು ಹೋರಾಟಕ್ಕೆ ಬರಬೇಕಾದ್ರೆ ಕೂಲಿ ಕಾರ್ಮಿಕರ ಸಮಸ್ಯೆ, ವಲಸಿಗರನ್ನು ನೀವು ತಡೆಗಟ್ಟಬೇಕು, ಕೂಲಿ ಹಾಕ್ಕೊಡ್ಬೇಕು. ಇದು ನಮ್ಮದು 2 ಕಂಡೀಷನ್ನು. ಅವತ್ತಿಂದ 20 ವರ್ಷದಿಂದ ನಾವು ನಿಮ್ಮ ಜೊತೆ ಬಂದಿದ್ದೀವಿ. ನಮ್ಮ ಕೂಲಿ ಕಾರ್ಮಿಕ 2 ಬೇಡಿಕೆ ನೀವು ನಮ್ಗೆ ನೆರವೇರಲಿಲ್ಲ. ನಿಮ್ಮ ಪಾಡು ನೀವು ಮಾಡ್ಕೊಡ್ರಿ, ನಮ್ಮ ಪಾಡು ನಾವು ಮಾಡ್ಕೊಂಡು ಎದ್ದೋಗಿದ್ದು ನೀವು. ಅದು ಜನಗಳಿಗೆ ಗೊತ್ತಿಲ್ಲ, ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಪಾಡು ನೀವು ಮಾಡ್ಕೊಳ್ರಿ, ನಮ್ಮ ಪಾಡು ನಾವು ಮಾಡ್ಕೊತೀವಿ ಅಂದಿದ್ದು ನೀವು ವೆಂಕಟೇಶ್ ಅವರೇ. ಆ ಜನಗಳಿಗೆ ಗೊತ್ತಿಲ್ಲ, ಜನಕ್ಕೇನು ಗಬ್ಬೆ ಬರ್ತಾವ್ರಂತ. ನಾವೆಲ್ಲ ಗಬ್ಬೆ ಬರ್ತಾ ಇರೋದು ಸುಳ್ಳು ಆಪಾದನೆ ಮಾಡಿ, ನಾವೆಲ್ಲ ಗಬ್ಬೆ ಬರ್ತಾ ಇರೋದು. 15 ಜನ ಮೀಟಿಂಗ್ ಮಾಡಿದಾಗ ನೀವು ನಿಮ್ಮ ಪಾಡು ನೀವು ಮಾಡ್ಕೊಂಡು ಬರಂಗಿರ್ ಬರ್ರಿ, ಬಿಡ್ರಿ. ನಾವು ವಲಸಿಗರನ್ನ ಕಳಿಸಲ್ಲ, ಅದ್ರ ಬಗ್ಗೆ ನಾವು ಧ್ವನಿ ಎತ್ತಂತ ಹೇಳಿದ್ರು ನೀವು. ಬನ್ನಿರಿ, ಈಗ ಸೂರತ್ ಸೀರೆ ವಿರುದ್ಧನ ನಾವು ಬರ್ತೀವಿ. ನಮ್ಮ ಮಧ್ಯೆ ನೀವು ಬನ್ನಿರಿ, ಒಗ್ಗೂಡ್ಸ ನೀವು ಗಬ್ಬೆ ಬರ್ತಾರೋ ನಾವೆಲ್ಲ ಸ್ವಾಮಿ. ನೇರ ವೀಡಿಯೋ ಬೇಡ, ನೇರ ಮಾತಾಡೋಣ. ನೀವು ಗಬ್ಬೆ ಒಗ್ಗೂಡ್ಸ್ರಿ ನೀವೆಲ್ಲ. ನಾವೆಲ್ಲದಕ್ಕೂ ರೆಡಿ. ನಮ್ಮ ಬೇಡಿಕೆ ಇದೆ, ಕೂಲಿ ಜಾಸ್ತಿ ಆಗಬೇಕು, ವಲಸಿಗೆ ತಡೆ ಕಟ್ಟಬೇಕು. ಇವೆರಡು ನಾವು ಎಲ್ಲಿಂದೆಲ್ಲಿಗೂ ನಾವು ಹೋರಾಟಕ್ಕೆ ಬಂದಿಲ್ಲ ನಿಮ್ಗೆ ಹೋರಾಟಕ್ಕೆ. 100 ಜನ ಮೆಂಬರ್ಶಿಪ್ ಮಾಡಿಸ್ಕೊಟ್ಟಿದ್ದೀವಿ ನಾವು ಅವಾಗ. ಇವಾಗ ಅವರೆಲ್ಲ ನಮ್ಮನ್ನು ಕೇಳ್ತಾವ್ರೆ ಎಂತ ಇಕ್ಬಿಟ್ಟೆ ಅಂತ. ಸಮಾಧಾನ ಮಾಡಿದ್ದೀವಿ ತಾನೇ? ನೀವು ನಮ್ಮನ್ನ ರಕ್ಷಣೆ ಮಾಡಿರಿ. ನೀವು ಬೇರೆ ನಾವು ಬೇರೆ ಅಂದಿರೋದು ನೀವು ಸ್ವಾಮಿ. ಎಲ್ಲ ತಿಳ್ಕೊಂಡು ಕೂಲಿ ಕಾರ್ಮಿಕರು ಸಾಹುಕಾರರು ಅಂದಿರೋದು ನೀವು ಬೇರೆ ನಾವು ಬೇರೆ. ನಿಮ್ಮ ಪಾಡು ನೀವು ಮಾಡ್ಕೊಂಡು ನಮ್ಮ ಪಾಡು ನಾವು ಮಾಡ್ಕೊಂಡ್ರಿ ಅಂತ. ನಾವಲ್ಲ, ನಮ್ಮ ಮೇಲೆ ಅಪಾದೆ ಹಾಕ್ಬೇಡ್ರಿ. ನಾವು ಸಾಹುಕಾರ ಅನ್ನೋದಾದ್ರೂ ಕೈ ಕೆಳಗಿರೋರು, ನೀವು ಅವ್ರ ಜೊತೆಗಿರೋರು ಸ್ವಾಮಿ. ನಮ್ಮ ಹೋರಾಟ ಇದು, ನಮ್ಮ ಬೇಡಿಕೆ ಇದು. ದೊಡ್ಡಬಳ್ಳಾಪುರದ ಎಲ್ಲ ಕೂಲಿ ನೇಕಾರ ಕಾರ್ಮಿಕರಿಗೆ ನಮಸ್ಕಾರ. ಏನು ಇತ್ತೀಚೆಗೆ ನಡೆದ ದೊಡ್ಡಬಳ್ಳಾಪುರದ ಸೀರೆ ಸಂತೆ ಬಗ್ಗೆ ಈಗಾಗಲೇ ನಮ್ಮ ಕಡೆಯಿಂದ ಕೂಡ ಸೂರತ್ ಸೀರೆ ವಿರುದ್ಧ ಈಗಾಗಲೇ ಹೇಳಿಕೆ ಕೊಟ್ಟಿದ್ದೀವಿ. ಹಾಗೆ ದೊಡ್ಡಬಳ್ಳಾಪುರದ ನೇಕಾರ ಸಮಿತಿಗಳು ಕೂಡ ಸೂರತ್ ಸೀರೆ ವಿರುದ್ಧ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಹೇಳಿಕೆ ಆ ನೇಕಾರ ಮುಖಂಡರು ನೋಡಿಲ್ಲ ಅನಿಸುತ್ತೆ. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನೋಡಿಬಿಟ್ಟು ಅವರು ನಮ್ಮ ವಿರುದ್ಧ ಒಂದು ಹೇಳಿಕೆ ಕೊಟ್ಟರು, ಅದು ನೋಡಿ ಕೊಟ್ಟಿದ್ದರೆ ಚೆನ್ನಾಗಿರೋದು. ಸ್ವಾಮಿ, ನಾನು ಕೇಳೋದೊಂದೇ, ಎಲ್ಲರೂ ಇವಾಗ ನಾವೆಲ್ಲ ನೇಕಾರ ಹೆಸರಿಕೊಂಡೆ ಸಮಿತಿಗಳು ಮಾಡಿದ್ದೀವಿ. ಮಾಧ್ಯಮ ಮಿತ್ರರ ಜೊತೆ ನೇಕಾರ ಕಾರ್ಮಿಕರ ಹತ್ರ ಹೋಗೋಣ, ಅವ್ರ ಸಮಸ್ಯೆಗಳು ಕೇಳೋಣ, ಅವ್ರ ಸಮಸ್ಯೆ ವಿರುದ್ಧ ಹೋರಾಟ ಮಾಡೋಣ. ಕಾರ್ಮಿಕರು ಹೇಳೋದು ಕೆಲವೇ ಸಮಸ್ಯೆಗಳು ಸ್ವಾಮಿ. ಒಂದು, ವಲಸಿಗರಿಂದ ಕೆಲಸ ಕಳ್ಕೊತಾ ಇದ್ದೀವಿ, ಕೂಲಿ ಕಡಿಮೆ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳಿದ್ರೆ ನೇಕಾರ ಸಮ್ಮಾನ ಯೋಜನೆದು ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದ್ರ ವಿರುದ್ಧ ಹೋರಾಟ ಮಾಡೋಣ. ಸೂರತ್ ಸೀರೆಗಳ ವಿರುದ್ಧ ಕೂಡ ನಮ್ಮ ಹೋರಾಟ ಮೊದಲಿಂದನೂ ಇದೆ, ಈಗಲೂ ಇದೆ. ಅದೆಲ್ಲ ಹೋರಾಟಗಳು ಸೇರಿಸಿ ಒಂದು ಹೋರಾಟ ಮಾಡೋಣ. ಅದು ಬಿಟ್ಟು ಬರೀ ಸೂರತ್ ಸೀರೆ ವಿರುದ್ಧ ಮಾತ್ರ ನೀವು ಹೋರಾಟ ಮಾಡ್ತಾಯಿರ. ನಾವು ಕೂಲಿ ಕಾರ್ಮಿಕರ ನೇಕಾರ ಹೆಸರಿಕೊಂಡು ಸಮಿತಿ ಮಾಡಿದ್ದೀವಿ. ನಮ್ಮ ಪ್ರಥಮ ಆದ್ಯತೆ ಯಾವತ್ತಿದ್ರೂ ಕೂಲಿ ನೇಕಾರ ಕಾರ್ಮಿಕರ ಸಮಸ್ಯೆ ವಿರುದ್ಧ ಮಾತ್ರನೇ ಇರುತ್ತೆ. ಆದ್ದರಿಂದ ನೇಕಾರ ಕಾರ್ಮಿಕರ ಹತ್ರ ಮಾಧ್ಯಮ ಮಿತ್ರರ ಜೊತೆ ಹೋಗೋಣ, ಅವ್ರ ಸಮಸ್ಯೆ ಕೇಳೋಣ, ಅದ್ರ ವಿರುದ್ಧ ಹೋರಾಟ ಮಾಡೋಣ. ಇಲ್ಲ ನೀವೇ ಮುಂದಾಳತ್ವ ವಹಿಸೋಣ, ನಮ್ಮ ಹಿಂದೆ ಇರ್ತೀವಿ. ನಾವು ನಮ್ಮ ಕಚೇರಿಗೆ ಈಗಲೇ ಬೀಗ ಹಾಕ್ತೀವಿ. ನೀವೇ ಮುಂದಾಳತ್ವ ವಹಿಸಿ, ಕಾರ್ಮಿಕರ ಸಮಸ್ಯೆಗೆ ಹೋಗೋಣ, ಹೋರಾಟ ಮಾಡೋಣ. ಅದರಲ್ಲಿ ನಮ್ಮದೇನು ನೀವು ಹೇಳ್ದಂಗೆ ಕಾರ್ಮಿಕರನ್ನ ನಾವು ಯಾವುದೇ ಭಾಗ ಮಾಡ್ತಾ ಇಲ್ಲ, ಡಿವೈಡ್ ಮಾಡ್ತಾ ಇಲ್ಲ. ಬನ್ನಿ, ನೀವೇ ಮುಂದಾಳತ್ವ ವಹಿಸಿ, ಕಾರ್ಮಿಕರ ಹತ್ರ ಹೋಗೋಣ, ಅವ್ರ ಸಮಸ್ಯೆ ಕೇಳೋಣ. ಎಲ್ಲ ಸಮಸ್ಯೆಗಳಿಗೂ ಮುಂದಾಳತ್ವ ನೀವೇ ವಹಿಸಿ ಹೋರಾಟ ಮಾಡಿ, ನಾವು ನಿಮ್ಮ ಹಿಂದೆ ಇರ್ತೀವಿ. ಧನ್ಯವಾದ. ನಾವು ವಲಸಿಗರ ವಿರುದ್ಧವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ದಯವಿಟ್ಟು ವೆಂಕಟೇಶ್ವರೇ, ದೊಡ್ಡಬಳ್ಳಾಪುರದಲ್ಲಿ ಅತಿ ಹೆಚ್ಚು ವಲಸಿಗರು ಇಳಿತಾವ್ರೆ, ಸ್ಥಳೀಯರಿಗೆ ಕೆಲಸ ಕಳ್ಕೊತಾವ್ರೆ. ದಯವಿಟ್ಟು ನಾವು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀವಿ. ಆದಷ್ಟು ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಕೈ ಜೋಡಿಸಿ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಯಾಕೆ ವಿಡಿಯೋ ಮುಂದೆ ಸುಮ್ಮನೆ ನಮ್ಮ ಕೂಲಿ ಕಾರ್ಮಿಕರ ಬಗ್ಗೆ ಯಾಕೆ ಅಪಪ್ರಚಾರ ಮಾಡ್ತೀರಾ? ನಾವು ಕೂಲಿ ಕಾರ್ಮಿಕರೇ, ನೀವು ಓನರ್ ಪರವಾಗಿದ್ದೀರಾ. ಒಂದು ಸಲ ನಮ್ಮ ಕೂಲಿ ಕಾರ್ಮಿಕರ ಪರವಾಗಿ ಒಂದು ಸಲ ಮಾತಾಡಿ, ಬನ್ನಿ ಒಂದು ಹೋರಾಟ ಮಾಡೋಣ, ವಲಸಿಗರ ವಿರುದ್ಧವಾಗಿ ಹೋರಾಟ ಮಾಡೋಣ, ಮುಖಾಮುಖಿ ಮಾತಾಡಿ ಅದನ್ನು ಬಗೆಹರಿಸ್ಕೊಳೋಣ. ಅದು ಬಿಟ್ಬಿಟ್ಟು ಎಲ್ಲೋ ಕೂತ್ಕೊಂಡು ದಯವಿಟ್ಟು ಏನು ಮಾತಾಡೋಕೆ ಹೋಗಬೇಡಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ನೇಕಾರ ಮುಖಂಡರು ನಮ್ಮ
ದೊಡ್ಡಬಳ್ಳಾಪುರ ತಾಲೂಕು ನೇಕಾರ ಟೂಲಿ ಹಿತರಕ್ಷಣಾ ಸಮಿತಿಗೆ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾವು ಅವ್ರು ನೇಕಾರ ಮುಖಂಡರಿಗೆಲ್ಲ ಒಂದು 5 ಪ್ರಶ್ನೆಗಳನ್ನು ಕೇಳ್ತೀವಿ, ಅವ್ರು ಉತ್ತರ ಹೇಳಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ದೊಡ್ಡಬಳ್ಳಾಪುರದಲ್ಲಿ 3 ದಿನಗಳ ಕಾಲ ನಮ್ಮ MLA ಸಾಹೇಬರು ನೇಕಾರರಿಗೆ ಮತ್ತು ನೇಕಾರ ಟೂಲಿ ಕಾರ್ಮಿಕರಿಗೆ ಒಳ್ಳೆಯದಲ್ಲಿ ಅಂತ ಸೀರೆ ಸಂತೆಯನ್ನು ವೇದಿಕೆಯನ್ನು ಕೊಟ್ಟಿದ್ರು 3 ದಿನಗಳ ಕಾಲ. ಅಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಸೀರೆನ ಬ್ರ್ಯಾಂಡೆಡ್ ಮಾಡ್ರಪ್ಪ ಅಂದರೆ ಇವರು ಯಾರೋ ಒಂದು 2-3 ಸೂರತ್ ಸೀರೆ ಮಾಡೋದು ಅಂದ್ಬಿಟ್ಟು ದೊಡ್ಡಬಳ್ಳಾಪುರ ಮತ್ತು ಕರ್ನಾಟಕ ತುಂಬ ಸೂರತ್ ಸೀರೆ ಅಂತ ನೀವೇ ಬ್ರ್ಯಾಂಡೆಡ್ ಮಾಡೋದು ಹೊರಟಿದ್ದೀರಲ್ಲ ಸ್ವಾಮಿ. ಫಸ್ಟ್ ದೊಡ್ಡಬಳ್ಳಾಪುರ ಸೀರೆ ಹೆಸರು ಹೇಳ್ರಿ. ಯಾರೋ ಒಬ್ಬರು ಮಾಡಿದ್ನೇ ಅದನ್ನೇ ಪ್ರಚಾರ ಮಾಡಿದ್ರೆ ಇಡೀ ಸೂರತ್ ಸೀರೆ ಯಾರು ಗೊತ್ತಿಲ್ಲದಿದ್ರು ನೀವೇ ಪರಿಚಯ ಮಾಡಿಕೊಡ್ತಾ ಇದ್ದೀರಾ ಸೂರತ್ ಸೀರೆ ಅಂತ. ಫಸ್ಟು ದೊಡ್ಡಬಳ್ಳಾಪುರ ಸೀರೆನ ಪ್ರಚಾರ ಮಾಡಿರಿ, ದೊಡ್ಡಬಳ್ಳಾಪುರ ಸೀರೆನ ಬ್ರ್ಯಾಂಡೆಡ್ ಮಾಡಿರಿ. ಮತ್ತು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಅವರು. ಅವ್ರೇನೋ ಬಂದ್ ಮಾಡ್ದೆ ನಾವು ತಡೆದ್ವಿ ಅಂತ. ಅವರು ಸ್ವಯಂ ಪ್ರೇರಿತ ಬಂದು ಅಂತ ಕರೆ ನೀಡಿದರು. ನಾವು ಯಾವುದೇ ಕಾರ್ಮಿಕರು ನೀವು ಹೋಗ್ಬೇಡ್ರಿ ಅಂತ ನಾವು ಯಾರಿಗೂ ಅಡ್ಡಾಡ ಹಾಕಿಲ್ಲ ಸಮಯ. ನಾವು ಹೇಳಿದ್ದು ಸ್ವಯಂ ಪ್ರೇರಿತ ಬಂದು ಹಿಂದೆ ನಡೆದಂಥ ಹೋರಾಟಗಳಲ್ಲಿ ನಮ್ದು ಏನು ಫಲ ಸಿಗ್ತೈತೆ ಅಂತ ಯೋಚನೆ ಮಾಡಿ ನೀವು ಮುಂದೆ ಬಂದಿದೆ, ನೀವು ಹೋಗ್ಬೇಕಾ ಬೇಡಬಾರ್ದ ಅಂತ ತೀರ್ಮಾನ ಮಾಡಿ ಅಂತ ಹೇಳಿದ್ವಿ ನಾವು. ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಹೋಗ್ಬೇಡ್ರಿ ಬಂದ್ರಿ ಅಂತ ಹೇಳಿಲ್ಲ. ಇದು ನಿಮ್ಮ ಹೋರಾಟದ ಸತ್ಯ ತಿಳ್ಕೊಂಡು ನೀವು ಬಂದು ಯಶಸ್ಸಾಗೈತೆ ಅಂದರೆ ಮತ್ತು ಇವತ್ತು ಯಶಸ್ಸಾಗಿಲ್ಲ ಅಂತ ನಮ್ಮ ಮೇಲೆ ಆಗ್ತಿದ್ದೀರೋ ಸಮಯ. ನಾವು ಊರು ಉದ್ಧಾರ ಆಗಬೇಕು ಅಂತಲೇ ನಿಮ್ಮನ್ನು ಕೇಳಿ ನಾವು ಸೂರತ್ ಸೀರೆ ತಡಿಬೇಕು ಅಂದರೆ ಹೊರ ರಾಜ್ಯದ ಕಾರ್ಮಿಕರನ್ನ ತಡೆಯೋಕ್ಕೆ ನೀವು ಬೆಂಬಲ ಕೊಡಿ ಅಂತ ನಾವು ಕೇಳಿದ್ವಿ. ನೀವು ಕೊಡದೇ ಇರೋದಕ್ಕೆ ನಾವು ಸೂರತ್ ಸೀರೆನ ತಡಿಲಿಲ್ಲ. ಇವತ್ತು ಅಷ್ಟೇ ಸೂರತ್ ಸೀರೆನ ತಡಿಲಿಲ್ಲ ಅಂದರೆ ಇದೇ ಕಾರಣ, ನಮಗೆ ಪ್ರಯೋಜನ ಇಲ್ಲ ಅದರಿಂದ, ಅದಕ್ಕೆ ನಾವು ತಡಿಲಿಲ್ಲ ಅಷ್ಟೇ ಹೊರತು ನಾವು ಯಾವುದೇ ಕಾರಣ ದೂರದೃಷ್ಟಿಯಿಂದ ಇಟ್ಕೊಂಡು ಇಲ್ಲ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ನಾವು ಮಾಡಿಲ್ಲ. ನಾವು ಮಾಡಿರೋದೆಲ್ಲ ನೇಕಾರ ಕಾರ್ಮಿಕರಿಗೆ ಒಳ್ಳೆಯದಲ್ಲಿ ಕಾರ್ಮಿಕ ಇವತ್ತು ನಮ್ಮ ಬೆಂಬಲ ಐತೆ. ಈಗ ನೀವು ಯಾವ ಹೊರ ರಾಜ್ಯದ ಕಾರ್ಮಿಕರನ್ನ ಕಡೆಗಣಿಸ್ತೀರೋ ಅವತ್ತು ನಮ್ಮ ಬೆಂಬಲ ನಿಮ್ಮದು ಸಂಪೂರ್ಣವಾಗಿದೆ. ಹಿಂದೆ ಹೋರಾಟ ಮಾಡಿರೋದೆಲ್ಲ ಬೆಂಬಲನೂ ಕಾರ್ಮಿಕರಿದೆ. ನೀವು ಸಂಘ ಮಾಡಿದ್ರಿ ಒಂದು ದಿವಸ ಏನಂತ ಮಾಡಿದ್ರಿ ಸಮಯ, ನೇಕಾರರು ಸಂಘ ಅಂತಲೇ ಮಾಡಿದ್ದು, ಮಾಲೀಕರ ಸಂಘ ಅಂತ ಯಾವುದೂ ಮಾಡಿಲ್ಲ. ನೀವು ಗೊತ್ತಾ ಸಮಯ ತಿಳ್ಕೊಂಡು ಮಾತಾಡ್ರಿ, ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ನಮ್ಮ ಮೇಲೆಲ್ಲ ಯಾಕೆ ಸಮಯ ಅಪೋದನೆ ಆಗ್ತೀರಾ. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.